ಗಣಿನಾಡು ಬಳ್ಳಾರಿಯಲ್ಲಿ ಕಳೆಗಟ್ಟಿದ ದೀಪಾವಳಿಯ ಸಂಭ್ರಮ. ನಗರದಲ್ಲಿ ಜೋರಾದ ಹಸಿರು ಪಟಾಕಿ ಖರೀದಿ ಭರಾಟ. ನಗರದ ಐಟಿಐ ಕಾಲೇಜು ಕ್ರೀಡಾಂಗಣದಲ್ಲಿ ಪಟಾಕಿ ಮಾರಾಟ. ಮುಂಜಾಗ್ರತಾ ಕ್ರಮದೊಂದಿಗೆ ಪಟಾಕಿ ಮಾರಾಟಕ್ಕೆ ಅವಕಾಶ. ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ಎಲ್ಲ ಕಡೆಯಲ್ಲೂ ಕೂಡ ಹೂವು, ಹಣ್ಣು, ಸ್ವೀಟು ಇದ್ರ ಖರೀದಿ ಒಂದು ಕಡೆಯಲ್ಲ ಆದರೆ ಇನ್ನೊಂದು ಕಡೆಯಲ್ಲಿ ದೀಪಾವಳಿ ಅಂತಂದ್ರೇ ನಮಗೆ ಪಟಾಕಿ ದೀಪ ಹಚ್ಚೋದು ಇದಂದ್ರೇ ದೀಪಾವಳಿ. ಸೊ ಇದೀಗ ಹಸಿರು ಪಟಾಕಿ ಖರೀದಿಯ ಭರಾಟೆ ಬಲು ಜೋರಾಗಿ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಪಟಾಕಿ ಖರೀದಿಯನ್ನು ಮಾಡಲಾಗ್ತಾ ಇದೆ. ಇನ್ನು ಇಲ್ಲಿ ಐಟಿಐ ಕಾಲೇಜು ಕ್ರೀಡಾಂಗಣದಲ್ಲಿ ಬಳ್ಳಾರಿಯಲ್ಲಿ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮದೊಂದಿಗೆ ಪಟಾಕಿ ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಇದೆ, ವ್ಯಾಪಾರ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಬೆಳಕಿನ ಹಬ್ಬ ಅಂದ್ರೆ ದೀಪಾವಳಿ. ಈ ದೀಪಾವಳಿ ಹಬ್ಬವನ್ನ ನಾಡಿನ ಎಲ್ಲ ಜನತೆ ಕೂಡ ಸಾಕಷ್ಟು ಸಂಭ್ರಮದಿಂದ ಆಚರಿಸೋದು. ಅದರಲ್ಲೂ ಈ ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನ ಮಾಡ್ತಾರೆ. ಜೊತೆಯಾಗಿ ಮಕ್ಕಳ ಜೊತೆ ಸೇರಿಕೊಂಡು, ಕುಟುಂಬಸ್ಥರು ಸೇರಿಕೊಂಡು ಪಟಾಕಿ ಹೊಡೆಯೋದೇ ಒಂದು ಸಂಭ್ರಮ ಇರುತ್ತೆ. ಹೀಗಾಗಿ ಬಳ್ಳಾರಿಯಲ್ಲಿ ಜಿಲ್ಲಾಡಳಿತ ಕೂಡ ಐಟಿಐ ಕಾಲೇಜಿನಲ್ಲಿ ಒಂದು ವ್ಯವಸ್ಥೆ ಪೂರ್ವಕವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಇಲ್ಲಿ ಸ್ಟಾಲ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. 23 ಸ್ಟಾಲ್ಗಳು ಇರುವಂತದ್ದು. ಪ್ರತಿಯೊಂದು ಸ್ಟಾಲ್ಗಳಲ್ಲಿ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು ಯಾವುದೇ ರೀತಿಯಾಗಿ ಕೆಂಪು ಪಟಾಕಿ ಏನಿತ್ತು ಅವು ಯಾವುದೇ ರೀತಿಯಾಗಿ ಇಲ್ಲ. ಇಲ್ಲಿ ಹಸಿರು ಪಟಾಕಿಗಳಿಗೆ ಮಾತ್ರ ಅವಕಾಶಗಳನ್ನ ಮಾಡಿಕೊಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಅಗ್ನಿಶಾಮಕದಿಂದ ಇಲ್ಲಿ ಏನಾದರೂ ಆ ರೀತಿಯಾದಂಥ ಘಟನೆಗಳ ಕಂಡು ಬಂದ್ರೆ, ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಫೈರ್ಗೆ ಸಂಬಂಧಪಟ್ಟಂತೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಇಲ್ಲಿ ಏನು 23 ಸ್ಟಾಲ್ಗಳೇನಿರುತ್ತೆ, 23 ಸ್ಟಾಲ್ಗಳಿಗೆ ಸಾಕಷ್ಟು ನಿಷೇಧಗಳು ಆಗಿರ್ಬೋದು, ರೆಡ್ ಪಟಾಕಿಗಳನ್ನು ಯಾವುದೇ ರೀತಿಯಾಗಿ ಇಲ್ಲಿ ಮಾರಾಟಕ್ಕೆ ಅವಕಾಶಗಳಿಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾ ಆಡಳಿತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಅದೇ ರೀತಿಯಾಗಿ ಇಲ್ಲಿ ಅಂಗಡಿಯ ಮಾಲೀಕರು ಸಹ ಇಲ್ಲಿ ಪಟಾಕಿಗಳನ್ನ ಮಾರ್ತಾ ಇದ್ದಾರೆ. ಕೆಜಿ ಗಟ್ಟಲೆ ಕೂಡ ಕೆಲವರು ಪಟಾಕಿಗಳನ್ನ ಮಾರ್ತಾ ಇದ್ದಾರೆ, ಕೆಲವರು ಬಾಕ್ಸ್ಗಳ ಮುಖಾಂತರ ಪಟಾಕಿಗಳನ್ನ ಮಾರ್ತಾ ಇದ್ದಾರೆ. ಈಗಾಗಲೇ ಪಟಾಕಿಯನ್ನ ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಏನು ಜನರು ಸಹ ಬಂದು ಪಟಾಕಿಯಲ್ಲಿ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇದ್ದೀರಾ, ಈ ಸ್ಟಾಲ್ ನಲ್ಲಿ ಈಗಾಗಲೇ ಅನೇಕ ಹಸಿರು ಪಟಾಕಿಗಳನ್ನ ಈಗ ಅಂಗಡಿ ಮಾಲೀಕರು ಸಹ ಬಂದಿರುವಂತಹ ಗ್ರಾಹಕರುಗಳಿಗೆ ತೋರಿಸ್ತಾ ಇದ್ದಾರೆ. ಗ್ರಾಹಕರು ಅವರಿಗೆ ಯಾವ ರೀತಿಯಾದಂತಹ ಪಟಾಕಿಗಳು ಬೇಕು, ಯಾವ ರೀತಿ ಅವ್ರಿಗೆ ಯಾವ ಇಷ್ಟ ಇರುತ್ತೋ ಅವನ್ನ ಪಟಾಕಿಗಳನ್ನ ಇಲ್ಲಿ ಇವರು ಸಹ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ಇಲ್ಲಿ ವಿಭಿನ್ನವಾದಂತ ರಂಗೋಲಿಗಳಾಗಿರ್ಬೋದು, ಆಮೇಲೆ ಸುರ್ಸುರ್ ಬತ್ತಿ ಆಗಿರ್ಬೋದು, ಮತ್ತೆ ಹಸಿರು ಪಟಾಕಿ ಗೋ ಅಂತ ಏನಿರುತ್ತೋ ಆ ಪಟಾಕಿಗಳನ್ನ ಮಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಇಲ್ಲಿ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹಸಿರು ಪಟಾಕಿಯನ್ನ ಮಾರಾಟ ಮಾಡ್ತಾ ಇದ್ರಿ, ಹೇಗಿದೆ? ಜನರ ಖರೀದಿಗೆ ಹೆಂಗಿದ್ದಾರೆ ಈಗ? ಪರವಾಗಿಲ್ಲ ಸರ್, ನಡೀತಾ ಹೋಗ್ತಾ ಇದೆ. ಕ್ರ್ಯಾಕರ್ಸ್ ಮೂವ್ಮೆಂಟ್ ಆಗ್ತಾ ಇದೆ. ಹೌದು ಸರ್, ಗ್ರೀನ್ ಕ್ರ್ಯಾಕರ್ಸ್ ಮಾರೋದು ಸರ್. ಈಗ ಜಿಲ್ಲಾ ಆಡಳಿತದಿಂದ ಇಷ್ಟು ಅಂಗಡಿಗಳಿಗೆ ಒಂದು ಸ್ಟಾಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಎಷ್ಟು ಅನುಕೂಲ ಆಗಿದೆ? ಪರವಾಗಿಲ್ಲ ಸರ್, ಗೌರ್ಮೆಂಟ್ ಇಂದ ನಮಗೆ ಒಳ್ಳೆ ಅನುಕೂಲ ಇದೆ. ಯಾರ್ದೇನು ತೊಂದರೆ ಇಲ್ಲ, ಆರಾಮಿದೆ. ನನ್ನೊಟ್ಟಿಗೆ ಇಲ್ಲಿ ಅಂಗಡಿಯ ಮಾಲೀಕರು ಸಹ ಮಾತನಾಡ್ತಾ ಇದ್ರು. ಪಟಾಕಿ ಖರೀದಿಗೆ ಬಂದಂತ ಗ್ರಾಹಕರು ನನ್ನ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೀಪಾವಳಿ ಅಂದ್ರೆ ಒಂದು ಸಡಗರ. ನೀವು ಯಾವ ರೀತಿಯಾಗಿ ಯಾವ್ಯಾವೆಲ್ಲ ಪಟಾಕಿಗಳನ್ನ ತಗೊಂಡಿದ್ದೀರಿ? ಮಕ್ಕಳಿಗೆ ಇಷ್ಟ ಆದಂಥ ಫ್ಲವರ್ ಪಾಟ್ಸ್ ಮತ್ತು ಸುಸುರ್ಬತ್ತಿ ಇವೆಲ್ಲ ತಗೊಂಡಿದ್ದೆ ಸರ್. ಅವ್ರು ಏನು ಇಷ್ಟ ಇದೆ ತಗೊಂಡಿದ್ದೀವಿ. ಚೆನ್ನಾಗಿದೆ. ನೀವು ಒಂಥರ ಸಂತೋಷಕರ ವಾತಾವರಣ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಸರ್, ಈಗ ಕೆಲವೊಂದು ಘಟನೆಗಳು ಇರುತ್ತೆ, ಪಟಾಕಿ ಹಚ್ಚಬೇಕಾದ್ರೆ ಅವಘಡಗಳಾಗುತ್ತೆ. ಸಣ್ಣ ಮಕ್ಕಳುಗಳು ಪಟಾಕಿ ಹಚ್ಚಬೇಕಾದ್ರೆ ಜಾಗ್ರತೆಯಿಂದ ಹಚ್ಚಿರಲ್ಲ. ನೀವು ತಂದೆಯಾಗಿ ಯಾವ ರೀತಿಯಾಗಿ ಸಜೆಷನ್ ಕೊಡ್ತೀರಾ? ಸರ್, ಸೇಫ್ಟಿ ಸರ್, ಮೇನ್ ಸೇಫ್ಟಿ ಇಂಪಾರ್ಟೆಂಟ್. ಯಾಕೆಂದರೆ ಹಬ್ಬ ಅನ್ನೋದು ಪ್ರತಿಯೊಬ್ಬರು ಮಕ್ಕಳು ಮಾಡೋಂಥದ್ದು. ಅದರಲ್ಲಿ ಹುಷಾರಿಂದ ನಾವು ಜಾಗ್ರತೆಯಿಂದ ನಾವು ಎದುರಿಗೆ ಇದ್ಕೊಂಡು ತಾಯಿ ಅವ್ರು ಹಬ್ಬ ಆಚರಿಸಿ ಸಾಕು. ಅದೇ ಸರ್, ನಿಮ್ಮ ಮಗಳಿಗೆ ಈಗ ಎಷ್ಟು ಅಮೌಂಟಿನವರೆಗೂ ಪಟಾಕಿ ಕೊಡಿಸಿದ್ರಾ? ಸರ್, ಈ ಮಗ ಇಲ್ಲ, ಅವ್ನು ಊರಿಗೆ ಹೋಗಿದ್ದಾನೆ. ಮಗಳಿಗೆ ಒಂದು 600-700ವರೆಗೆ ತೊಗೊಂಡಿದ್ದೀನಿ ಸರ್. ಚೆನ್ನಾಗಿ ಎಲ್ಲ ಐಟಮ್ಸ್ ಬಂದಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬ ಕಡಿಮೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಕಡಿಮೆ ಇದೆ. ಸಂತೋಷ ಆಗಿದೆ ಸರ್. ನನ್ನೊಟ್ಟಿಗೆ ಇಲ್ಲಿಯ
ಏನು ಪಟಾಕಿ ಖರೀದಿ ಮಾಡಿರುವಂತಹ ಗ್ರಾಹಕರು ಸಹ ಮಾತನಾಡ್ತಾ ಇದ್ರು. ನಿಜಕ್ಕೂ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲಿಕ್ಕೆ ಗಣಿನಾಡು ಬಳ್ಳಾರಿಯ ಜನರು ಸಹ ಸಾಕಷ್ಟು ಸಿದ್ಧತೆಯಲ್ಲಿದ್ದಾರೆ. ಈಗಾಗಲೇ ಪಟಾಕಿಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ದೀಪಾವಳಿಯನ್ನ ಈ ವರ್ಷ ಸಾಕಷ್ಟು ಸಂಭ್ರಮದಿಂದ ಆಚರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.